ಅರೆಸ್ಟ್ಗೂ ಮುನ್ನ ಕಣ್ಣೀರು ಹಾಕ್ತಲೇ ಪವಿತ್ರ ದೇವರ ಪೂಜೆ ಮಾಡಿದ್ರಂತೆ. ಬೆಳಗ್ಗೆ ತುಳಸಿ ಪೂಜೆ, ಆಮೇಲೆ ದೇವಸ್ಥಾನದಲ್ಲಿ ದೇವರ ಪೂಜೆ ಮಾಡಿ ತಾಯಿಯನ್ನ ತಬ್ಕೊಂಡು ಕಣ್ಣೀರು ಹಾಕಿದ್ರಂತೆ. ನಂತರ ಬಟ್ಟೆಯನ್ನ ಪ್ಯಾಕ್ ಮಾಡಿಕೊಳ್ಳುವುದಾಗಿ ಹೇಳಿ ಬಟ್ಟೆ ಪ್ಯಾಕ್ ಮಾಡಿದ್ರಂತೆ. ಬಟ್ಟೆ ಹಿಡಿದು ನಡೀರಿ ಸರ್ ಹೋಗೋಣ ಅಂತ ಅಂದಿದ್ಲಂತೆ ಪವಿತ್ರ ಗೌಡ. ಬನ್ನಿ ಹೊರಟು ಬಿಡೋಣ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು. ಅರೆಸ್ಟ್ಗೂ ಮುಂಚೆ ಕಣ್ಣೀರು ಹಾಕ್ತಲೇ ಪಾಪ ಪವಿತ್ರ ಕೊನೆಯದಾಗಿ ದೇವರ ಪೂಜೆ ಮಾಡಿದ್ದಾರೆ. ತುಳಸಿ ಪೂಜೆ ಮಾಡಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮನೆಯಲ್ಲೂ ದೇವರ ಪೂಜೆ ಮಾಡಿದ್ದಾರೆ. ಅವರು ಅಂದ್ಕೊಂಡಿರಲಿಲ್ಲ ಹೀಗಾಗತ್ತೆ ಅಂತ. ಇದಕ್ಕೂ ಮುಂಚೆ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದರು ಪಾಪ. ಮೊನ್ನೆ ಒಂದು ಸ್ಟೇಟಸನ್ನು ಕೂಡ ಹಾಕೊಂಡಿದ್ರು, ಸತ್ಯಕ್ಕೆ ಜಯ ಆಗತ್ತೆ ಅಂತ ಹಾಕೊಂಡಿದ್ರು. ಮೊನ್ನೆ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಒಂದು ಪೋಸ್ಟನ್ನು ಹಂಚ್ಕೊಂಡಿದ್ರು. ಅಲ್ಲಲ್ಲಿ ದೇವಸ್ಥಾನ ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ಹೀಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ದೇವರು ಕೈ ಹಿಡಿತಾರೆ ಅಂತ ಅಂದ್ಕೊಂಡ್ರು. ಆದರೆ ದೇವರು ಕೈ ಹಿಡಿಲಿಲ್ಲ. ಹಾಗಾಗಿ ಪೊಲೀಸರು ಬಂದ ತಕ್ಷಣವೇ ಇನ್ನು ಯಾವಾಗ ಪೂಜೆ ಮಾಡೋದ ಏನು ಅಂತ ಅಬಸವಾಗಿ ಹೋಗಿ ದೇವರ ಪೂಜೆ ಮಾಡಿ ಅಮ್ಮನನ್ನು ತಬ್ಕೊಂಡು ಕಣ್ಣೀರು ಹಾಕಿ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ರಂತೆ. ಅರೆಸ್ಟ್ ಆದಂಥ ಸಂದರ್ಭ ಇದು. ಬೆಳಗ್ಗಿನ ದೃಶ್ಯ, ಬೆಳಗ್ಗೆ ತುಳಸಿ ಪೂಜೆ ಮಾಡಿದಂಥ ದೃಶ್ಯ. ಆಗಲೂ ಒಂದಷ್ಟು ಜನ ವೀಡಿಯೋ ಮಾಡ್ತಾಯಿದ್ರು. ಆವಾಗ ಪಾಪ ಸಿಡಿಮಿಡಿಗೊಂಡಿದ್ದಾರೆ, ಬಿಡ್ರಾ ನನ್ನ ಇವಾಗಲಾದರೂ ಅಂತ. ಸೊ ಅದಾದ ನಂತರ ಪಾಪ ಅರೆಸ್ಟ್ ಆಗಿದ್ದಾರೆ. ಏನೂ ಮಾಡೋದಕ್ಕಾಗೋದಿಲ್ಲ. ಆದರೆ ಇಲ್ಲಿರೋಂಥ ಪ್ರಶ್ನೆ, ಈಗ ಇವ್ರನ್ನ ಅರೆಸ್ಟ್ ಮಾಡಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ ಎಲ್ಲರೂ ಬರಲಿ ಅಂತ ಕಾಯ್ತಾರೋ ಏನೋ ಅಂತ. ಎಲ್ಲರೂ ಅರೆಸ್ಟ್ ಆಗಬೇಕಲ್ಲ, 7 ಜನ ಅರೆಸ್ಟ್ ಆಗಬೇಕಲ್ಲ. ಅಷ್ಟೂ ಜನ ಬಂದ ನಂತರ ಎಲ್ಲರನ್ನ ಜೊತೆಗೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲರನ್ನು ಜೊತೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಸೊ ಅಲ್ಲಿವರೆಗೆ ಅವರು ಕಾಯಬೇಕು ಅಲ್ಲಿ ಸ್ಟೇಷನ್ನಲ್ಲಿ. ಇನ್ನು ದರ್ಶನ್ ಬರಬೇಕು, ಇನ್ನಿಬ್ಬರು ಬರಬೇಕು, ಅವ್ರು ಚಿತ್ರದುರ್ಗದಲ್ಲಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬರ್ಬೇಕು. ಅಥವಾ ಇವ್ರನ್ನೇ ಯಾರು ಬಂದಿದ್ದಾರೆ 4 ಜನ ಇದ್ದಾರಲ್ಲ, ಇವ್ರನ್ನೇ ಕರ್ಕೊಂಡು ಹೋಗ್ತಾರ? ಸಾಧ್ಯತೆಗಳು ಕಡಿಮೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ತಾ ಇರೋದ್ರಿಂದ ಎಲ್ಲ 7 ಆರೋಪಿಗಳನ್ನು ಜೊತೆಗೇ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿಯವರೆಗೆ ಪವಿತ್ರ ಗೌಡ ಅವರು ಕೂಡ ಕಾಯಬೇಕಾಗತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ. ಸೊ ಬಹಳಷ್ಟು ತಿಂಗಳುಗಳ ನಂತರ ಮತ್ತೆ ದರ್ಶನ್ ಅವ್ರನ್ನ ನೋಡೋ ಹಾಗಾಗತ್ತೆ. ಈ ಹಿಂದೆ ಹೈಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಪಾಪ ನೋಡಿದ್ರು. ಅದಾದ ನಂತರ ಭೇಟಿ ಆಗಿರಲಿಲ್ಲ. ಇವತ್ತು ಮತ್ತೊಮ್ಮೆ ಭೇಟಿ. ದರ್ಶನ್ ಅರೆಸ್ಟ್ ಆದ ನಂತರ ಅವರು ಮಾಡಿಕೊಂಡಂಥ ಒಂದಷ್ಟು ಎಡವಟ್ಟುಗಳು, ಅವರ ಫ್ಯಾನ್ಸ್ ಮಾಡಿದಂಥ ಒಂದಷ್ಟು ಎಡವಟ್ಟುಗಳು ಈಗ ಮತ್ತೊಮ್ಮೆ ಅವರು ಜೈಲು ಪಾಲಾಗೋ ಹಾಗಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.